ಮಾನ್ಯ KPCC ಅಧ್ಯಕ್ಷರು ಮೊನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಹಲವಾರು ಬಾರಿ ಎಚ್ಚರಿಕೆಯನ್ನು ಕಾಂಗ್ರೆಸ್ಗೆ ಮತ್ತು ಸರ್ಕಾರಕ್ಕೆ ನೀಡಿದ್ವಿ. ಪದೇ ಪದೇ ಕಾಂಗ್ರೆಸ್ ಕಾರ್ಯಕರ್ತರು BJPಯ ಕಚೇರಿಯ ಮುಂದೆ ಬಂದು ಹಲವಾರು ಬಾರಿ ಪ್ರದರ್ಶನಗಳನ್ನು ಮಾಡಿದ್ದಾರೆ, ವಿರೋಧಗಳನ್ನು ಮಾಡಿದ್ದಾರೆ. ಒಂದು ಸಾರಿಯೂ ಕೂಡ ನಾವು ಅದಕ್ಕೆ ವಿರೋಧ ವ್ಯಕ್ತಪಡಿಸಿಲ್ಲ. ಯಾಕೆಂದರೆ ಅದು ಸರ್ಕಾರ ನೋಡ್ಕೊಳ್ಬೇಕು, ಪೊಲೀಸ್ ಇಲಾಖೆ ಅದನ್ನು ಜವಾಬ್ದಾರಿಯನ್ನು ಹೊರಬೇಕು, ಅವರು ಅದನ್ನು ಕಂಟ್ರೋಲ್ ಮಾಡಬೇಕು. ಯಾವತ್ತೂ ಮಾಡಿಲ್ಲ, ಕೇಸ್ ಹಾಕಿಲ್ಲ, ಅವರನ್ನು ಅರೆಸ್ಟ್ ಮಾಡಿಲ್ಲ. ಮಾತಿದ್ದು ಈಗ ಕಮಿಷನರ್ ಅವರು ಹೇಳಿದ್ದಾರೆ, ಎಲ್ಲೂ ಯಾರು ಪ್ರದರ್ಶನ ಯಾವುದೂ ಮಾಡಬಾರ್ದು, ಫ್ರೀಡಮ್ ಪಾರ್ಕಲ್ಲಿ ಬಿಟ್ಟು ಅಂತ. ಅಂದಮೇಲೆ 20-30 ಬಾರಿ ಕಾಂಗ್ರೆಸ್ ಕಾರ್ಯಕರ್ತರು BJP ಕಚೇರಿಯ ಮುಂದೆ ಬಂದವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕೇಸ್ ಯಾಕೆ ಹಾಕಿಲ್ಲ, ಜೈಲಿಗೆ ಯಾಕೆ ಕಟ್ಟಿಲ್ಲ? ನಮ್ಮ ಮೇಲೆ ಮಾತ್ರ ನೀವು ಗದಾಪ್ರಹಾರ ಮಾಡ್ತೀರಿ. ಅಂದರೆ ಅಧಿಕಾರ ಮಾಡೋರು ಏನು ಬೇಕಾದರೂ ಮಾಡಬಹುದು ಅನ್ನೋದು ಕಾನೂನು ಇದೆಯಾ? ಇದು ನಮ್ಮ ಪ್ರಶ್ನೆ ಇದೆ. ಜೊತೆಗೆ ಅದಕ್ಕೆ ಉತ್ತರವಾಗಿ ಒಂದು ಎಚ್ಚರಿಕೆಯನ್ನು ಕೊಡಬೇಕು ಅಂತೇಳಿ ನಾವು ಮೊನ್ನೆ ರೈಲ್ವೆ ಸ್ಟೇಷನ್, ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಮುಂದೆ ನಾವೆಲ್ಲರೂ ಸೇರಿ ಕಾಂಗ್ರೆಸ್ ಕಚೇರಿಗೆ ನಾವು ಹೋಗಲಿಲ್ಲ, ಮುತ್ತಿಗೆನೂ ಹಾಕಲಿಲ್ಲ. ಆದರೆ ನಾವು ಅಲ್ಲೋಗಿ ಒಂದು ಪ್ರೊಟೆಸ್ಟ್ ಮಾಡಿದ್ವಿ. ಪೊಲೀಸ್ನವರು ಹೇಳಿಕೆ ನಮ್ಮ ಬಂದು ಕೇಳಿಕೊಂಡಾಗ ಅವರಿಗೆ ಸಹಕಾರ ಕೊಟ್ವಿ. ನಾವಲ್ಲಿ ಹೋಗೋದಿಲ್ಲ ಅಂತ ಹೇಳಿದ ಮೇಲೆ ನಮ್ಮನ್ನು ಅರೆಸ್ಟ್ ಮಾಡ್ಕೊಂಡ್ರು. ಆದರೆ ಕರ್ಕೊಂಡು ಹೋಗಿ KPCC ಕಚೇರಿಯ ಮುಂದೆ ನಿಲ್ಲಿಸಿದ್ರು ಗಾಡಿ. 150-200 ಪೊಲೀಸ್ನವರು ಕಚೇರಿಯ ಮುಂದಿದ್ದಾರೆ. ಆದರೆ ಅಲ್ಲಿಯ ಕಾರ್ಯಕರ್ತರು ಮೊಟ್ಟೆ ತೂರಿದ್ರು, ಹೊಡೆದ್ರು, ಮೊಟ್ಟೆಗಳಲ್ಲಿ ಹೊಡೆದ್ರು, ಲಾಠಿಗಳಲ್ಲಿ ಹೊಡೆದ್ರು. ಇಷ್ಟೆಲ್ಲ ಮಾಡಿದ್ರು ಪೊಲೀಸ್ನವರು ಅವ್ರನ್ನ ಮುಟ್ಟಲಿಲ್ಲ. ಆ ಕಾರ್ಯಕರ್ತರನ್ನು ಒಬ್ಬರನ್ನೂ ವಶಕ್ಕೆ ಪಡೀಲಿಲ್ಲ. ನಾವು ಹೋಗಿ ಕಮಿಷನರ್ ಅವರಿಗೆ ಕಂಪ್ಲೇಂಟ್ ಕೊಟ್ಟ ಮೇಲೆ ನಮ್ಮ ಹರೀಶ್ ಅವ್ರ ಮೇಲೆ ಮೊಟ್ಟೆ ತೂರಿದ್ರು, ನಮ್ಮ DCM ಅಶ್ವಥ್ ನಾರಾಯಣ ಅವ್ರ ಮೇಲೆ, KC ರಾಮಮೂರ್ತಿಯವರ ಮೇಲೆ, ಶಿವರಾಜ್ ಪಾಟೀಲ್ರವ್ರ ಮೇಲೆ, ನಾವು ನಿಂತಿದ್ದ ಬಸ್ಗೂ ಕೆಲವರು ಬಂದು ಅಟ್ಯಾಕ್ ಮಾಡಿದ್ರು, ನಮಗೂ ಕೂಡ ಅಟ್ಯಾಕ್ ಮಾಡಿದ್ರು. ಅಂದರೆ ಇಷ್ಟೆಲ್ಲ ಮಾಡಿದ್ರು ಕೂಡ ಸರ್ಕಾರ ಏನೂ ಕ್ರಮವನ್ನು ಜರುಗಿಸಿಲ್ಲ. ಮಿಗಿಲಾಗಿ KPCC ಅಧ್ಯಕ್ಷರು ಒಂದು ಮಾತನ್ನು ಹೇಳ್ತಾರೆ, ಅವರೇ ಮೊಟ್ಟೆಗಳಲ್ಲಿ ಹೊಡೆದ್ರು. ನಾವು ಅಲ್ಲಿ ಬರೋವಂಥ ಪರಿಸ್ಥಿತಿಯಲ್ಲೇ ಇರಲಿಲ್ಲ, ಮೊಟ್ಟೆಗಳಲ್ಲಿ ಹೊಡೆದ್ರು. ಅದಕ್ಕೆ ನಮ್ಮವರು ಕೂಡ ರಿಟಾಲಿಯೇಟ್ ಮಾಡಿ ಮೊಟ್ಟೆಗಳಲ್ಲಿ ಹೊಡೆದಿದ್ದಾರೆ. ಏನು ಹರಿಪ್ರಸಾದ್ ಸಾಹೇಬ್ರೆ, ನಿಮ್ಮ ಈ ಬಾಲಿಶ ಹೇಳಿಕೆ ಆ KPCC ಸ್ಥಾನಕ್ಕೆ ನೀವು ಯೋಗ್ಯ ನಾಯಕರು ಅಂತ ಏನಾದರೂ ಯಾರಾದರೂ ಅಂದ್ಕೊಳ್ತಾರ? ಇಂಥ ಹೇಳಿಕೆಗಳನ್ನು ನೀವು ಕೊಡ್ತಿರಲ್ಲ. ನಿಮ್ಮ ಬಗ್ಗೆ ನಮಗೆಲ್ಲ ಇದ್ದ ಗೌರವನ ನೀವು ಕಳ್ಕೊಂಡು ಬಿಟ್ರಿ. ಅಲ್ಲ, ನಿಮ್ಮದು ಏನು ನಾನು ಅಂದ್ಕೊಳ್ತೇನೆ, ನಾನು ನಿನ್ನೆವರೆಗೆ ಅದು ಕಾಂಗ್ರೆಸ್ ಆಫೀಸ್ ಅಂದ್ಕೊಂಡಿದ್ದೆ. ಈಗ ಅದು ಮಿಲಿಟ್ರಿ ಹೋಟ್ಲ್ ಆಗೋಗಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಮೊಟ್ಟೆಗಳು ಹೆಂಗೆ ಬಂದವು ನಿಮಗೆ? ಮೊಟ್ಟೆಗಳೇನು ನಿಮ್ಮ ಕಚೇರಿಯಲ್ಲಿ ಕೋಳಿ ಫಾರ್ಮ್ ಇದೆಯಾ ಮೊಟ್ಟೆಗಳು ಇಡ್ಸೋಕ್ಕೆ? ನನಗೊಂದು ಅನುಮಾನನೂ ಈಗ ಬಂದಿದೆ. ಮಕ್ಕಳಿಗೆ ಕೊಡೋ ಮೊಟ್ಟೆಗಳನ್ನೆಲ್ಲ ಕದ್ದು ಕಾಂಗ್ರೆಸ್ ಕಚೇರಿಯಲ್ಲಿ ಇಟ್ಕೊಂಡಿದ್ದೀರಿ ನೀವು, ದಿನ ಒಂದೊಂದು ಆಮ್ಲೆಟ್ ಹಾಕ್ಕೊಂಡು ತಿನ್ನೋಕ್ಕೆ ಅಂತ. ಅಂದರೆ ನೋಡಿ, ನಮ್ಮ ಹಳ್ಳಿ ಕಡೆ ಒಂದು ಮಾತು ಹೇಳ್ತಾರೆ, ಮೊಟ್ಟೆ ತಿಂದೇನು ಹೊಟ್ಟೆ ಕುಯ್ಯ ಅಂತ. ಅಂದರೆ ಕದ್ದು ತಿಂದವ್ರದು, ಹಾಗೇ ತಿಂದವ್ರದ್ದಲ್ಲ. ನಿಜವಾಗಿಯೂ ಕೊಂಡು ತಿಂದ ಮೊಟ್ಟೆಗಳಿಂದ ಏನೂ ಆಗಲ್ಲ. ಕದ್ದು ತಿಂದ ಮೊಟ್ಟೆಗಳು ತಿಂದರೆ ಮೊಟ್ಟೆ ತಿಂದೋನು ಹೊಟ್ಟೆ ಕುಯ್ಯ ಅಂತ ನಮ್ಮ ಕಡೆ ಒಂದು ಗಾದೆ ಇದೆ. ಅದಕ್ಕೆ ಕದ್ದು ತಿನ್ನಬಾರ್ದು. ನೀವೇನಾದರೂ ಮಾಡಿದರೆ ನಿಮ್ಮ ಕಾಕ್ರೋಚ್ಗಳೆಲ್ಲ ಈಗ ಹೊಟ್ಟೆ ಕುಯ್ದು ಸತ್ತೋಗ್ತವೆ. ನನಗೆ ಈಗ ಅರ್ಥ ಆಯಿತು, ಇಲ್ಲಿರೋದು ಮಿಲಿಟ್ರಿ ಹೋಟೆಲ್ ಕಾಂಗ್ರೆಸ್ಸು, ಕೇಂದ್ರದಲ್ಲಿರೋದು ನಿಮ್ಮದು ಕಾಕ್ರೋಚ್ ಕಾಂಗ್ರೆಸ್ಸು. ನೋಡಿ, ನಿಮ್ಮದೆಲ್ಲ ವ್ಯತ್ಯಾಸಗಳು ಈಗ ಒಂದೊಂದಾಗಿ ಹೊರಗಡೆ ಬರಲಿಕ್ಕೆ ಪ್ರಾರಂಭವಾಗಿದೆ. ಇದಕ್ಕೆ ಮಾನ್ಯ ಮುಖ್ಯಮಂತ್ರಿ ಈಗ ಆಗಿರ್ತಕ್ಕಂಥ ಶಿವಕುಮಾರ್ ಅವರು ಇದರ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು.
ಇವತ್ತೇನು ಗೂಂಡಾಗಿರಿ ನಡೀತಾ ಇದೆ ರಾಜ್ಯದಲ್ಲಿ,